ಸ್ನೇಹಿತರೆ, ಗಂಡೇ ಆಗಿರಲಿ ಹೆಣ್ಣೇ ಆಗಿರಲಿ, ಪ್ರತಿಯೊಬ್ಬರೂ ಸಂಭೋಗ ಮಾಡಬೇಕು ಅಂತ ಬಯಸುತ್ತಾರೆ. ಇದು ತಪ್ಪಲ್ಲ, ಇದೊಂದು ನೈಸರ್ಗಿಕ ಕ್ರಿಯೆ. ಆದರೆ ಹೆಚ್ಚು ಹೊತ್ತು ಸಂಭೋಗ ನಡೆಸಿ ಇಬ್ಬರು ಸಂಪೂರ್ಣ ಲೈಂಗಿಕ ಸುಖ ಪಡೆಯುವುದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚು ಸಮಯ ಲೈಂಗಿಕ ಕ್ರಿಯೆ ನಡೆಸುವುದು ಮತ್ತು ಸಂಪೂರ್ಣ ಲೈಂಗಿಕ ಸುಖ ಪಡೆಯುವುದು ಹೇಗೆ ಅನ್ನೋದು ಹೆಚ್ಚಿನವರಿಗೆ ತಿಳಿದಿಲ್ಲ ಮತ್ತು ಹೆಚ್ಚಿನವರಿಗೆ ಇದರ ಬಗ್ಗೆ ತಿಳಿಸಿಕೊಡುವವರು ಇಲ್ಲ ಅಂತಾನೆ ಹೇಳಬಹುದು. ಆದ್ದರಿಂದ ಜನಸಾಮಾನ್ಯರಲ್ಲಿ ಇದರ ಬಗ್ಗೆ ಸಾಕಷ್ಟು ತಿಳುವಳಿಕೆಯ ಕೊರತೆ ಇದೆ. ಇದರಿಂದಾಗಿ ಹೆಚ್ಚಿನವರಿಗೆ ಸಂಪೂರ್ಣ ಲೈಂಗಿಕ ಸುಖ ಅನ್ನೋದೇ ಸಿಗಲ್ಲ. ಇದರ ಫಲವಾಗಿ ಸಾಕಷ್ಟು ಸಂಬಂಧಗಳಲ್ಲಿ ಬಿರುಕು ಬೀಳುತ್ತೆ ಮತ್ತು ಸಂಬಂಧಗಳು ಮುರಿದು ಬೀಳುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಂಭೋಗ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳುವ ಮಾಹಿತಿಗಳು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟ ಮಾಹಿತಿಗಾಗಿ ಪ್ರಸಾರ ಮಾಡಲಾಗುತ್ತಿದೆ. ಇದು ಎಲ್ಲರಿಗೂ ಅನ್ವಯಿಸಬೇಕಾಗಿಲ್ಲ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರಬಹುದು. ಸ್ನೇಹಿತರೆ, ನಿಮಗೆ ಇದು ಸರಿ ಅನಿಸಿದ್ದಲ್ಲಿ ಮಾತ್ರ ಉಪಯೋಗಕ್ಕೆ ತೆಗೆದುಕೊಳ್ಳಿ. ಯಾವುದೇ ಅನೈತಿಕ ಸಂಬಂಧ, ಅನೈತಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಡಿ. ಈ ಸಮಾಜದಲ್ಲಿ ಉತ್ತಮ ರೀತಿಯಿಂದ ನಡೆದುಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರೆಸೋಣ. ಸ್ನೇಹಿತರೆ, ಇದು ನಿಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿರಲ್ಲ. ಒಂದು ಸಂಪೂರ್ಣ ಮತ್ತು ಆರೋಗ್ಯಕರ ಲೈಂಗಿಕ ಸಂಬಂಧ ಅನ್ನೋದು ಪಲ್ಲಂಗಕ್ಕಿಂತ ಮುಂಚೆ ಆರಂಭವಾಗುತ್ತೆ. ಸ್ನೇಹಿತರೆ, ಒಂದು ವಿಷಯ ನೀವು ಚೆನ್ನಾಗಿ ಅಥವಾ ಮಾಡ್ಕೋಬೇಕು. ಲೈಂಗಿಕ ಕ್ರಿಯೆ ಅನ್ನೋದು ಒಂದು ಪರ್ಫಾರ್ಮೆನ್ಸ್ ಅಲ್ಲ. ಸಂಭೋಗ ಕ್ರಿಯೆ ಅನ್ನೋದು ಒಂದು ಕ್ರೀಡೆ ಅಲ್ಲ ಅಥವಾ ಇನ್ನೊಬ್ಬರ ಮುಂದೆ ಪೌರುಷ ಕೊಚ್ಚಿಕೊಳ್ಳುವ ಕ್ರಿಯೆ ಅಲ್ಲ. ಲೈಂಗಿಕ ಕ್ರಿಯೆ ಅನ್ನೋದು ಒಬ್ಬ ಗಂಡು ಮತ್ತು ಹೆಣ್ಣಿನ ಜೀವನವನ್ನು, ಸಂಬಂಧವನ್ನು ಗಟ್ಟಿಗೊಳಿಸುವ ಒಂದು ಸುಂದರ ಕ್ರಿಯೆ. ಕೆಲವರು ಇದನ್ನ ಇನ್ನೊಬ್ಬರ ಮೇಲೆ ಪೌರುಷ ತೋರಿಸೋಕೆ ಉಪಯೋಗಿಸಿದರೆ, ಇನ್ನು ಕೆಲವರು ಒಬ್ಬ ವ್ಯಕ್ತಿಯ ಜೀವನವನ್ನು ಹಾಳು ಮಾಡೋಕೆ ಉಪಯೋಗಿಸುತ್ತಾರೆ. ಈ ರೀತಿ ಮಾಡುವುದು ಅಪರಾಧ ಮತ್ತು ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಡಿ. ಲೈಂಗಿಕ ಕ್ರಿಯೆಯನ್ನು ನಿನ್ನ ಜೀವನ ಸಂಗಾತಿ ಅಥವಾ ಗೆಳತಿಯ ಜೊತೆ ಮಾಡಬೇಕೆ ಹೊರತು ಇನ್ನೊಬ್ಬರ ಜೀವನ ಹಾಳು ಮಾಡೋಕೆ ಮಾಡಬೇಡಿ. ಸ್ನೇಹಿತರೆ, ಈ ಮಾತು ನೆನಪಿಟ್ಟುಕೊಳ್ಳಿ. ಯಾವ ವ್ಯಕ್ತಿ ಹೆಚ್ಚು ಒತ್ತಡದಿಂದ ಕೂಡಿರುತ್ತಾನೋ ಅವನಿಂದ ಸಂಪೂರ್ಣ ಲೈಂಗಿಕ ಸುಖ ನೀಡೋಕೆ ಅಥವಾ ಸಂಪೂರ್ಣ ಲೈಂಗಿಕ ಕ್ರಿಯೆ ನಡೆಸೋಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿಗಳು ತಮ್ಮ ಲೈಂಗಿಕ ಜೀವನದ ಜೊತೆಗೆ ಸಂಗಾತಿಯ ಲೈಂಗಿಕ ಜೀವನವನ್ನು ಸಹ ಹಾಳು ಮಾಡುತ್ತಾರೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಲೈಂಗಿಕ ಕ್ರಿಯೆಯನ್ನು 2 ಭಾಗಗಳಾಗಿ ವಿಂಗಡಿಸುತ್ತಿದ್ದೇನೆ. ಮೊದಲನೆಯದಾಗಿ ಪಲ್ಲಂಗಕ್ಕಿಂತ ಮುಂಚೆ ಮಾಡುವ ಕ್ರಿಯೆ ಮತ್ತು ಪಲ್ಲಂಗ ಮೇಲೆ ಮಾಡುವ ಕ್ರಿಯೆ. ಮೊದಲನೆಯದಾಗಿ ಪಲ್ಲಂಗಕ್ಕೆ ಏರುವ ಮುಂಚೆ ಗಂಡ ಮತ್ತು ಹೆಂಡತಿಯ ಮಧ್ಯೆ ಉತ್ತಮ ಸಂಬಂಧ ಇರುವುದು ಬಹಳ ಮುಖ್ಯ. ಮುನಿಸಿಕೊಂಡು ಜಗಳವಾಡಿಕೊಂಡು ಪಲ್ಲಂಗ ಏರಬಾರದು. ಸ್ನೇಹಿತರೆ, ಈ ಮಾತು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ನೀವು ಎಲ್ಲಿಯವರೆಗೆ ನಿಮ್ಮ ಹೆಂಡತಿಗೆ ಅಥವಾ ಗೆಳತಿಗೆ ಉತ್ತಮ ಗಂಡ, ಉತ್ತಮ ಸ್ನೇಹಿತ, ಉತ್ತಮ ವ್ಯಕ್ತಿಯಾಗಿರಲು ಅಲ್ಲಿಯವರೆಗೆ ನಿಮ್ಮಿಂದ ಆಕೆಯ ಜೊತೆ ಉತ್ತಮ ಲೈಂಗಿಕ ಕ್ರಿಯೆ ಮಾಡೋಕೆ ಸಾಧ್ಯ ಇಲ್ಲ. ಅದೇ ರೀತಿ ಗಂಡ ಮತ್ತು ಹೆಂಡತಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಇಬ್ಬರ ಮಧ್ಯೆ ಉತ್ತಮ ಲೈಂಗಿಕ ಕ್ರಿಯೆ ಏರ್ಪಡುವುದು ಸಾಧ್ಯನೇ ಇಲ್ಲ. ಏನೋ ಒಂದು ಯಾಂತ್ರಿಕ ರೀತಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಯಬಹುದೇ ಹೊರತು ಉತ್ತಮ ಆರೋಗ್ಯಕರ ಲೈಂಗಿಕ ಕ್ರಿಯೆ ನಡೆಯಲ್ಲ ಅನ್ನೋದನ್ನು ತಿಳಿದಿರಲೇಬೇಕು. ಈ ರೀತಿ ಮಾಡುವುದರಿಂದ ಜೀವನ ಪೂರ್ತಿ ಲೈಂಗಿಕ ಅತೃಪ್ತಿ ಕಾಡುತ್ತೆ. ಇದರಿಂದ ವಿವಾಹೇತರ ಸಂಬಂಧ, ವೇಶ್ಯೆಯರ ಸಂಘ ಮಾಡುವುದು ಮುಂತಾದ ಸಮಸ್ಯೆ ಹುಟ್ಟಿಕೊಳ್ಳುತ್ತೆ. ಆದ್ದರಿಂದ ಒಬ್ಬರನ್ನ ಇನ್ನೊಬ್ಬರು ಮೊದಲು ಗೌರವಿಸುವುದನ್ನ ಕಲಿಯಿರಿ. ಒಬ್ಬರು ಇನ್ನೊಬ್ಬರ ಅವಶ್ಯಕತೆಗಳೇನು ಅನ್ನೋದನ್ನ ತಿಳಿದುಕೊಳ್ಳಿ. ಪರಸ್ಪರ ತಮಗೆ ಏನು ಇಷ್ಟ ಅನ್ನೋದನ್ನ ತಿಳಿದುಕೊಳ್ಳಿ. ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಪ್ರತಿದಿನ ಜಗಳ ಮಾಡಿಕೊಂಡು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಉತ್ತಮ ಲೈಂಗಿಕ ಕ್ರಿಯೆ ಮಾಡೋಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಾಗ ಈ ವಿಷಯಗಳನ್ನು ಸಹ ನೆನಪಿಟ್ಟುಕೊಳ್ಳಿ. ಲೈಂಗಿಕ
ಕ್ರಿಯೆ ಮಾಡುವಾಗ ಹೊಟ್ಟೆಯಲ್ಲಿ ಒತ್ತಡ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಸಂಭೋಗ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಡಿ. ಲೈಂಗಿಕ ಕ್ರಿಯೆ ಮಾಡುವ ಮುಂಚೆ ಮಲಮೂತ್ರ ವಿಸರ್ಜಿಸಿ ಮತ್ತು ನಿಮ್ಮ ಜನನಾಂಗಗಳನ್ನು ಉತ್ತಮ ಲೋಷನ್ ಬಳಸಿ ಶುಭ್ರಗೊಳಿಸಿ. ಶುಭ್ರವಾದ ಬಟ್ಟೆಯಿಂದ ನಿಮ್ಮ ಜನನಾಂಗಗಳನ್ನು ಶುಚಿ ಮಾಡಿಕೊಳ್ಳಿ. ಮುಖ್ಯವಾಗಿ ಪುರುಷರು ಶಿಶ್ನದ ತುದಿಯ ಚರ್ಮವನ್ನು ಹಿಂದೆ ಸರಿಸಿ ಚೆನ್ನಾಗಿ ಶುಚಿಗೊಳಿಸಿ. ನಂತರ ಶುಭ್ರವಾದ ಬಟ್ಟೆಯಿಂದ ಒರೆಸಿ. ಲೈಂಗಿಕ ಕ್ರಿಯೆ ಮಾಡುವ ಮುಂಚೆ ಮಲಮೂತ್ರ ವಿಸರ್ಜಿಸುವುದು ಬಹಳ ಮುಖ್ಯ. ಯಾಕೆಂದರೆ ಲೈಂಗಿಕ ಇಚ್ಛೆ ಒಂದು ಕಡೆ ನಿಮ್ಮನ್ನು ಉದ್ರೇಕಿಸುತ್ತಿದ್ದರೆ ಇನ್ನೊಂದು ಕಡೆ ಮಲಮೂತ್ರ ನಿಮ್ಮ ಮೇಲೆ ಒತ್ತಡವನ್ನು ಹಾಕುತ್ತಿರುತ್ತೆ. ಆದ್ದರಿಂದ ಇವೆರಡು ಜೊತೆಗೆ ಅಲ್ಲಿ ಲೈಂಗಿಕ ಅನ್ನೋದು ಸರಿಯಾಗಿ ನಡೆಯಲ್ಲ. ಅದೇ ರೀತಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆ ಮಾಡುವುದಿದ್ದರೆ ಬೆಳಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆ ನಿಮ್ಮ ಸಂಗಾತಿಗೆ ಸೂಚಿಸಿ. ಇದರಿಂದ ಇಬ್ಬರ ಮಧ್ಯೆ ಒಂದು ಉತ್ತಮ ಬಾಂಧವ್ಯ ಏರ್ಪಡುತ್ತೆ. ಇದಿಷ್ಟು ಮಂಚಕ್ಕೆ ಏರುವುದಕ್ಕಿಂತ ಮುಂಚೆ ಇರುವ ವಿಷಯ. ಇನ್ನಿರುವುದು ಮಂಚದ ಮೇಲಿರುವ ವಿಷಯ. ಮಂಚದಲ್ಲಿ ಮೊದಲನೆಯದಾಗಿ ಮಾಡಬೇಕಾಗಿರುವುದು ಒಂದು ಪವರ್ಫುಲ್ ಎನರ್ಜೆಟಿಕ್ ಫೋರ್ ಪ್ಲೇ. ಏನಿದು ಫೋರ್ ಪ್ಲೇ ಗೊತ್ತಾ? ಫೋರ್ ಪ್ಲೇ ಅನ್ನುವುದು ಒಬ್ಬಳು ಹೆಣ್ಣಿನ ದೇಹದ ಆ ಮುಖ್ಯ ಭಾಗಗಳನ್ನು ಕೈಬೆರಳು ಅಥವಾ ನಾಲಿಗೆಯ ಸಹಾಯದಿಂದ ಉದ್ರೇಕಿಸುವುದು. ಹೆಣ್ಣನ್ನು ಲೈಂಗಿಕವಾಗಿ ಉದ್ರೇಕಿಸುವ ಅಂತಹ ಭಾಗಗಳನ್ನು ಮುತ್ತಿಡುವುದು, ನೆಕ್ಕುವುದು ಮಾಡಿ ಉದ್ರೇಕಿಸುವ ಕ್ರಿಯೆಯನ್ನು ಫೋರ್ ಪ್ಲೇ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಗಮನ ಇಟ್ಟು ಕೇಳಿ. ಲೈಂಗಿಕ ಕ್ರಿಯೆಯಲ್ಲಿ ಗುರು ಪ್ಲೇಗಿಂತ ಹೆಚ್ಚು ಸುಖ ನೀಡುವ ಇನ್ನೊಂದು ಕ್ರಿಯೆ ಅನ್ನೋದು ಇಲ್ಲ. ಯಾಕೆಂದರೆ ಈ ಫೋರ್ ಪ್ಲೇನಲ್ಲಿ ಹೆಣ್ಣಿನ ದೇಹದ ಎಲ್ಲೆಲ್ಲಿ ನಾವು ಉದ್ರೇಕ ಮಾಡುತ್ತೇವೋ ಆ ಭಾಗಗಳೆಲ್ಲ ಹೆಣ್ಣಿನ ದೇಹದ ವೀಕೆಸ್ಟ್ ಪಾಯಿಂಟ್ ಅಂತ ಕರೆಯಲಾಗುತ್ತೆ. ಈ ಭಾಗಗಳನ್ನು ಸ್ಟಿಮ್ಯುಲೇಟ್ ಅಥವಾ ಉದ್ರೇಕಿಸಿದರೆ ಯಾವುದೇ ಹೆಣ್ಣಿಗೂ ತಮ್ಮ ಕಾಮ ಇಚ್ಛೆಯನ್ನು ತಡೆದು ಇಟ್ಟುಕೊಳ್ಳೋಕೆ ಆಗಲ್ಲ. ಆದರೆ ವಿಪರ್ಯಾಸ ಅಂದರೆ ಮಾಹಿತಿ ಮತ್ತು ವಿದ್ಯಾಭ್ಯಾಸದ ಕೊರತೆಯಿಂದಾಗಿ ಹೆಚ್ಚಿನ ಗಂಡ ಹೆಂಡತಿಯರು ಫೋರ್ ಪ್ಲೇನ ಮಾಡುವುದೇ ಇಲ್ಲ. ಅದೆಷ್ಟು ಗಂಡಸರಿಗೆ ಫೋರ್ ಪ್ಲೇ ಹೇಗೆ ಮಾಡಬೇಕು ಅನ್ನೋದೇ ತಿಳಿದಿಲ್ಲ. ಇದಕ್ಕೆ ಮುಖ್ಯ ಕಾರಣ ಹೆಚ್ಚಿನ ಗಂಡಸರ ಸಂಭೋಗ ಮಾಡುವ ಉದ್ದೇಶ ಅನ್ನೋದು ಯೋನಿ ಸಂಭೋಗ ಮಾಡುವುದು ಗಂಡಸರ ಮನದಲ್ಲಿ ಮೂಡುವಂತದ್ದು. ಆದಷ್ಟು ಬೇಗ ಶಿಶ್ನವನ್ನು ಯೋನಿಯೊಳಗೆ ಹಾಕಿ ವೇಗವಾಗಿ ಅಲ್ಲಿ ಹೆಚ್ಚು ಹೊತ್ತು ಸಂಭೋಗ ಮಾಡಿ ವೀರ್ಯ ಚೆಲ್ಲಿಬಿಟ್ಟು ಅಂಗಾತ ಮಲಗಿಕೊಳ್ಳುವುದು. ಆದರೆ ಮನದಲ್ಲಿ ಇದು ಒಂದು ಮಾತ್ರ ಇರುತ್ತೆ. ಅದೇನೆಂದರೆ ಈ ಯೋನಿ ಸಂಭೋಗವನ್ನು ನಾನು ತುಂಬಾ ಹೊತ್ತು ಮಾಡಬೇಕು ಮತ್ತು ನನ್ನ ಶಿಶ್ನವನ್ನು ಆದಷ್ಟು ಶಿಶ್ನದ ಒಳಗೆ ಹಾಕಿ ಸಂಗಾತಿಗೆ ಹೆಚ್ಚು ಸುಖ ನೀಡಬೇಕು, ಆಕೆಯನ್ನು ತೃಪ್ತಿಪಡಿಸಬೇಕು ಅನ್ನೋದು. ಆದರೆ ಅಷ್ಟು ಸಮಯ ಯೋನಿ ಸಂಭೋಗ ಮಾಡೋಕೆ ಆಗಲ್ಲ. ಒಬ್ಬ ಆರೋಗ್ಯವಂತ ವ್ಯಕ್ತಿ ವೇಗವಾಗಿ ಯೋನಿ ಸಂಭೋಗ ಮಾಡಿದ್ರೆ ಕೇವಲ 5ರಿಂದ 7 ನಿಮಿಷಗಳವರೆಗೆ ಮಾತ್ರ ಸಂಭೋಗ ಮಾಡೋಕೆ ಸಾಧ್ಯ. ಈಗ ನಿಮ್ಮ ಮನದಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇರಬಹುದು, ಡಿಲೇಸ್ಟೇ ಬಳಸಿ ಸಂಭೋಗ ಮಾಡಬಹುದಲ್ವಾ ಅಂತ. ಸ್ನೇಹಿತರೆ, ಡಿಲೇಸ್ನೇ ಉಪಯೋಗಿಸಿದರೆ ನೀವು ಸಂಭೋಗ ಮಾಡ್ತಾ ಇದ್ದೀರಾ ಅನ್ನೋದೇ ನಿಮಗೆ ತಿಳಿಯಲ್ಲ. ಯಾವುದೇ ಫೀಲ್ ಇರಲ್ಲ. ಕೇವಲ ನೀವು ನಿಮ್ಮ ಬೆನ್ನಿಗೆ ಮತ್ತು ಸೊಂಟಕ್ಕೆ ನೋವು ಕೊಡ್ತಾ ಇದ್ದೀರಾ ಅಷ್ಟೇ. ಕೊನೆಗೆ ವೀರ್ಯ ಹೊರಚೆಲ್ಲೋಕೆ ಹರಸಾಹಸ ಪಡಬೇಕಾದ ಪರಿಸ್ಥಿತಿ ಬರುತ್ತೆ. ಸ್ನೇಹಿತರೆ, ಯೋನಿ ಸಂಭೋಗದ ಸಮಯ ಅನ್ನೋದು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಇರಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಕೆಲವರು ಕೇವಲ ಒಂದೇ ನಿಮಿಷದಲ್ಲಿ ವೀರ್ಯ ಚೆಲ್ಲಿಕೊಂಡರೆ ಇನ್ನು ಕೆಲವರು 15 ನಿಮಿಷದವರೆಗೂ ಸಂಭೋಗ ಮಾಡಬಹುದು. ಆದರೆ ಸರಾಸರಿ ಸಮಯ ಅನ್ನೋದು ಕೇವಲ 5ರಿಂದ 7 ನಿಮಿಷ ಮಾತ್ರ. ಸ್ನೇಹಿತರೆ, ನೀವು ನಿಮ್ಮ ಸಂಗಾತಿಯೊಂದಿಗೆ ಮೊದಲು ಈ ಪ್ರಶ್ನೆಯನ್ನು ಕೇಳಿ ನೋಡಿ. ಹೆಚ್ಚು ಸಮಯ ಫೋರ್ ಪ್ಲೇ ಮಾಡಿ ನಂತರ ಯೋನಿ ಸಂಭೋಗ ಮಾಡಬೇಕು ಅಥವಾ ನೇರವಾಗಿ ಯೋನಿ ಸಂಭೋಗ ಮಾಡಬೇಕು ಅಂತ. ಇವೆರಡರಲ್ಲಿ ಯಾವುದು ಇಷ್ಟ ಅಂತ ಒಮ್ಮೆ ಕೇಳಿ ನೋಡಿ. ಖಂಡಿತವಾಗಿ ನಿಮ್ಮ ಸಂಗಾತಿಗೆ ಹೆಚ್ಚು ಸಮಯ ಫೋರ್ ಪ್ಲೇ ಮಾಡಿ ನಂತರ ಸಂಭೋಗ ಮಾಡುವುದು ಇಷ್ಟ ಆಗುತ್ತೆ. ಗಂಡಸರು ಶಿಶ್ನವನ್ನು ಯೋನಿಯೊಳಗೆ ತೂರಿಸಿ ಸಖತ್ತಾಗಿ ಎಂಜಾಯ್ ಮಾಡಬೇಕು. ಆಕೆಗೆ ಸುಖ ಸಿಗಲಿಲ್ಲ ಅಂದ್ರೆ ಇನ್ನೊಮ್ಮೆ ಸಂಭೋಗ ಮಾಡಬೇಕು. ಮೊದಲ ಬಾರಿ ಸಂಭೋಗ ಮಾಡಿದಾಗ ಆಕೆಗೆ ಸುಖ ಸಿಗಲೇ ಇಲ್ಲ ಅನ್ಸುತ್ತೆ. ಆಕೆ ಕಾಮ ತೋರಿಸೋಕೆ ಆರಂಭಿಸಿದಾಗ ನನ್ನ ವೀರ್ಯ ಹೊರಬಂದರೆ ಸ್ವಲ್ಪ ಸಮಯ ನಂತರ ಇನ್ನೊಮ್ಮೆ ಸಂಭೋಗ ಮಾಡಬೇಕು.
ಆದ್ದರಿಂದ ಇದನ್ನು ಯಾವಾಗಲೂ ಗಮನದಲ್ಲಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ಲೈಂಗಿಕ ಕ್ರಿಯೆಯ ಮುಖ್ಯ ಭಾಗ ಅನ್ನೋದು ಫೋರ್ ಪ್ಲೇ. ಆದ್ದರಿಂದ ಮೊದಲ ಬಾರಿ ಸಂಭೋಗ ಮಾಡುವಾಗಲೇ ಸರಿಯಾಗಿ ಫೋರ್ ಪ್ಲೇ ಮಾಡಿದರೆ ಎರಡನೇ ಬಾರಿ ಸಂಭೋಗ ಮಾಡಬೇಕಾದ ಅಗತ್ಯ ಇರುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಫೋರ್ ಪ್ಲೇಯ ಪ್ರಾಮುಖ್ಯತೆಯನ್ನು ಮೊದಲು ಮನದಲ್ಲಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ಬಹಳಷ್ಟು ಜನರಿಗೆ ಇದರ ಬಗ್ಗೆ ತಿಳಿದಿರಲ್ಲ. ಅಂತವರಿಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಸ್ನೇಹಿತರೆ, ಸರಿಯಾದ ರೀತಿಯಲ್ಲಿ ಹೆಣ್ಣಿನ ದೇಹದ ಆ ಕೆಲವೊಂದು ಭಾಗಗಳನ್ನು ಉದ್ರೇಕಿಸುವುದರಿಂದ ಮಂಚದ ಮೇಲೆ ಲೈಂಗಿಕ ಸುಖ 10 ಪಟ್ಟು ಹೆಚ್ಚಿಸಬಹುದು. ಹೆಣ್ಣಿನ ದೇಹದ ಆ ಕೆಲವೊಂದು ಭಾಗಗಳನ್ನು ಉದ್ರೇಕಿಸಿದಾಗ ನೀವೇ ಆಕೆಯ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಬಹುದು. ಆಕೆ ಎಷ್ಟು ಸುಖ ಪಡೆಯುತ್ತಿದ್ದಾಳೆ ಅನ್ನೋದನ್ನ ನೀವು ನೋಡಬಹುದು. ಸ್ನೇಹಿತರೆ, ಅದಾಗಲೇ ಹೇಳಿದ ಹಾಗೆ ಲೈಂಗಿಕ ಕ್ರಿಯೆ ಅನ್ನೋದು ಗಂಡು ಮತ್ತು ಹೆಣ್ಣಿನ ಮಧ್ಯೆ ಇರುವ ಒಂದು ಸುಂದರವಾದ ಕ್ರಿಯೆ. ಆದರೆ ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಗಂಡಸರು ತಿಳಿದಿರುವುದು ಬಹಳ ಮುಖ್ಯ. ಹಾಗಾದರೆ ಮುತ್ತಿಡುವುದರಿಂದ, ಕೈಬೆರಳಿನಿಂದ ಸವರುವುದರಿಂದ ಅಥವಾ ನಾಲಿಗೆಯ ಸಹಾಯದಿಂದ ಉದ್ರೇಕಿಸಿದಾಗ ಉದ್ರೇಕಗೊಳ್ಳುವ ಆ 6 ಹೆಣ್ಣಿನ ದೇಹದ ಭಾಗಗಳು ಯಾವುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಅವುಗಳು ಯಾವುದೆಂದರೆ ಕ್ರಮವಾಗಿ ತುಟಿಕದ್ದು, ಕಿವಿಯ ಹಿಂಭಾಗ, ಮೊಲೆ ಮತ್ತು ಮೊಲೆಯ ತೊಟ್ಟು. ಅಂದರೆ ಮುಖ್ಯವಾಗಿ ಮೊಲೆಯ ಮೇಲಿರುವ ಕಂಡು ಬಣ್ಣದ ಭಾಗ, ಹೊಟ್ಟೆಯ ಭಾಗ ಅಂದರೆ ಮುಖ್ಯವಾಗಿ ಕುಳಿನ ಸುತ್ತ ಯೋನಿ ಪೃಷ್ಠ ಮತ್ತು ಪಾದ. ಅದೇ ರೀತಿಯಲ್ಲಿ ಯೋನಿಯಲ್ಲಿ 2 ಭಾಗಗಳಿವೆ. ಅವುಗಳು ಯಾವುದೆಂದರೆ ಕ್ಲಿಟೋರಸ್ ಮಾತು, ಇನ್ನೊಂದು ಜಿ ಸ್ಪಾಟ್. ಆದರೆ ನೀವು ನಿಮ್ಮ ಸಂಗಾತಿಯ ಕ್ಲಿಟೋರಸ್ನ ಬೆರಳಿನ ಸಹಾಯದಿಂದ ಅಥವಾ ತುದಿ ನಾಲಿಗೆಯಿಂದ ಸರಿಯಾಗಿ ಪ್ರೆಸ್ ಮಾಡುತ್ತಿದ್ದೀರಾ ಅನ್ನೋದನ್ನ ಆಕೆಯ ಮುಖ ಭಾವದಿಂದ ತಿಳಿದುಕೊಳ್ಳಬಹುದು. ಈ ಭಾಗವನ್ನು ಟಚ್ ಮಾಡಿದ ಕೂಡಲೇ ನಿಮ್ಮ ಸಂಗಾತಿ ಲೈಂಗಿಕ ಸುಖ ತಡೆಯಲಾರದೆ ಕಣ್ಣು ಮುಚ್ಚಿಕೊಳ್ಳುತ್ತಾಳೆ ಮತ್ತು ಹೊರಳಾಡಲು ಆರಂಭಿಸುತ್ತಾಳೆ. ಸ್ನೇಹಿತರೆ, ನೀವು ಎಷ್ಟು ಹೆಚ್ಚು ಸಮಯ ಫೋರ್ ಪ್ಲೇ ಮಾಡುತ್ತೀರಾ, ಇದರಿಂದ ನಿಮ್ಮ ಲೈಂಗಿಕ ಸಾಮರ್ಥ್ಯ ಹೆಚ್ಚಾಗುತ್ತಾ ಹೋಗುತ್ತೆ. ನೋಡಿ ಸ್ನೇಹಿತರೆ, ನೀವು ನಿಮ್ಮ ಸಂಗಾತಿಗೆ ಫೋರ್ ಪ್ಲೇ ಮಾಡಿ ಎಷ್ಟು ಸುಖ ನೀಡ್ತಿರೋ ಆ ಸುಖದಿಂದ ಆಕೆಯ ಮುಖಭಾವದಲ್ಲಿ ಆಗುವ ಬದಲಾವಣೆ ನೋಡಿ. ನಿಮ್ಮ ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ಸ್ನ ಬಿಡುಗಡೆಯಾಗುತ್ತೆ. ಇದರಿಂದ ನಿಮ್ಮ ದೇಹದಲ್ಲಿ ಟೆಸ್ಟೋಸ್ಟಿರೋನ್ ಬಿಡುಗಡೆಯಾಗುತ್ತೆ. ಇದು ಗಂಡಸರಲ್ಲಿ ಶಿಶ್ನದ ಉದ್ರೇಕ ಮತ್ತು ಗಡುಸಾಗುವಿಕೆಗೆ ಉತ್ತೇಜನ ನೀಡುತ್ತೆ. ನೋಡಿ ಸ್ನೇಹಿತರೆ, ಹೀಗೆ ಮಾಡುವುದರಿಂದ ನಿಮ್ಮ ವೀರ್ಯ ಸ್ಖಲನ ಬೇಗ ಆಗಲ್ಲ, ಶಿಶ್ನ ಗಡುಸಾಗಿ ನಿಂತಿರುತ್ತೆ. ಅದೇ ಸಮಯದಲ್ಲಿ ನಿಮ್ಮ ಸಂಗಾತಿ ಇನ್ನೇನು ಸಂಪೂರ್ಣ ಲೈಂಗಿಕ ಸುಖ ಸಿಕ್ಕೇ ಬಿಟ್ಟು ಅನ್ನೋ ಹಂತಕ್ಕೆ ಬಂದು ನಿಂತಿರುತ್ತಾಳೆ. ಇದರಿಂದ ಗಂಡಸರಿಗೆ ಸಹಾಯ ಆಗುತ್ತೆ. ಅದೇನು ಅಂತಹ ಸಹಾಯ ಏನು ಅಂತ ನೀವು ಯೋಚಿಸುತ್ತಾ ಇರಬಹುದು. ಸ್ನೇಹಿತರೆ, ನಿಮ್ಮ ಸಂಗಾತಿಗೆ ಲೈಂಗಿಕ ತೃಪ್ತಿ ಸಿಗುತ್ತಾ ಅನ್ನೋ ಹಂತದಲ್ಲಿದ್ದಾಗ ನೀವು ಯೋನಿ ಸಂಭೋಗ ಮಾಡಿ ಬೇಗ ವೀರ್ಯ ಚೆಲ್ಲಿಕೊಂಡರು ನಿಮಗೆ ಸಂಪೂರ್ಣ ಲೈಂಗಿಕ ಸುಖ ಪಡೆದಿರುತ್ತಾಳೆ. ನೋಡಿ ಸ್ನೇಹಿತರೆ, ಹೀಗೆ ಇಬ್ಬರಿಗೂ ಸಂಪೂರ್ಣ ಲೈಂಗಿಕ ಸುಖ ಸಿಕ್ಕಿದ ಮೇಲೆ ಇನ್ನೊಮ್ಮೆ ಲೈಂಗಿಕ ಕ್ರಿಯೆ ಮಾಡಬೇಕು ಅನ್ನೋ ಸಮಸ್ಯೆನೂ ಬರಲ್ಲ. ಆದ್ದರಿಂದ ಸ್ನೇಹಿತರೆ, ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಸ್ಟಾಪ್ ಅಂಡ್ ಸ್ಟ್ರೀಟ್ ಸಿಸ್ಟಮ್ನ ಉಪಯೋಗಿಸುವಾಗ ಹೊಟ್ಟೆ ಖಾಲಿ ಇರಬೇಕು, ಮಲಮೂತ್ರ ಇರಬಾರದು. ಅದಾಗಲೇ ಹೇಳಿದ ಹಾಗೆ ಸಂಭೋಗ ಮಾಡುವಾಗ ಹೊಟ್ಟೆ ಖಾಲಿ ಇದ್ದಷ್ಟು ಉತ್ತಮ. ಸ್ಟಾಪ್ ಅಂಡ್ ಸ್ಟ್ರೀಟ್ ಸಿಸ್ಟಮ್ನಲ್ಲಿ ಶಿಶ್ನವನ್ನು ಯೋನಿಯಿಂದ ಹೊರತೆಗೆಯುವಾಗ ಪೆಲ್ವಿಕ್ ಮಸಲ್ನ ಒಳಕ್ಕೆ ಸ್ಟ್ರೀಚ್ ಮಾಡಿ. ಇದರಿಂದ ನಿಮಗೆ ಹೆಚ್ಚು ಸಮಯ ವೀರ್ಯವನ್ನು ನಿಮ್ಮ ದೇಹದಲ್ಲೇ ತಡೆದಿಟ್ಟುಕೊಳ್ಳಬಹುದು. ಹೀಗೆ ಮಾಡುತ್ತಾ ಹೆಚ್ಚು ಸಮಯ ಸಂಭೋಗ ಮಾಡಿ ಸ್ನೇಹಿತರೆ. ಕೊನೆಯದಾಗಿ ವೀರ್ಯಸ್ಥಲನ ಆದ ಮೇಲೆ ಒಮ್ಮೆಲೆ ನಿಮ್ಮ ಸಂಗಾತಿಯನ್ನು ದೂರ ಮಾಡಿ ಎದ್ದು ಹೋಗಬೇಡಿ. ಯಾಕೆಂದರೆ ಆಕೆಗೆ ಸಂಪೂರ್ಣ ಸುಖ ಅಥವಾ ವರ್ಗ್ಯಾಸಂ ಸಿಕ್ಕಿದೆಯೋ ಅನ್ನೋದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಒಂದು ವೇಳೆ ಆಕೆಗೆ ಲೈಂಗಿಕ ತೃಪ್ತಿ ಅಥವಾ ವರ್ಗ್ಯಾಸಂ ಸಿಗದೆ ಇದ್ದಲ್ಲಿ ಕ್ಲಿಟೋರಸ್ನ ಅದು ಮುತ್ತ ಅಥವಾ ಆಕೆಯ ಸ್ತನಗಳನ್ನ ಅದು ಮುತ್ತು ಆಕೆಗೆ ಸಂಪೂರ್ಣ ಲೈಂಗಿಕ ಸಿಗುವಂತೆ ಮಾಡಿ. ಸ್ನೇಹಿತರೆ, ಒಂದು ನೆನಪಿಟ್ಟುಕೊಳ್ಳಿ, ಸಂಭೋಗ ಮಾಡುತ್ತಿರುವಾಗ ಇನ್ನೇನು ವೀರ್ಯ ಸ್ವಲನ ಆಗುತ್ತೆ ಅನ್ನುವಾಗ ನಿಮ್ಮ ಸಂಗಾತಿಯನ್ನು ಗಟ್ಟಿ ತಬ್ಬಿಕೊಳ್ಳಿ. ಇದರಿಂದ ಆ ವೀರ್ಯ ಸ್ಥಲನದ ಸುಖವನ್ನು ಸಹ ಆಕೆ ಅನುಭವಿಸಲು ಸಾಧ್ಯವಾಗುತ್ತೆ.
ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಸ್ನೇಹಿತರೆ. ವಿಡಿಯೋದ ಆರಂಭದಲ್ಲಿ ಹೇಳಿರುವ ಹಾಗೆ ಈ ವಿಡಿಯೋದಲ್ಲಿ ಹೇಳಿರುವ ಮಾಹಿತಿಗಳು ಕೇವಲ ಮಾಹಿತಿಗಾಗಿ ಮಾತ್ರ. ಯಾವುದೇ ಕಾರಣಕ್ಕೂ ಅನೈತಿಕ ಸಂಬಂಧ ಅಥವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿರಬಹುದು ಅಂದುಕೊಳ್ಳುತ್ತೇನೆ. ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋಕೆ ಮಾತ್ರ ಮರೆಯಬೇಡಿ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.